ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿದೆ. ಮಾರ್ಕನ ಸುವಾರ್ತೆ 9ನೇ ಇವತ್ತು ನನ್ನ ಧ್ಯಾನದ ವಾಕ್ಯ 9ನೇ ಅಧ್ಯಾಯ. ಸೊ ಆಲೋಚನೆ ಮಾಡ್ತಾ ಇರುವಾಗ ನಮಗೆ ಬಂದ ಪ್ರಶ್ನೆ, ನನ್ನ ರೂಪಗಳು ಯಾವುವು? ಯಾವುದು? ನನ್ನ ರೂಪಗಳು ಯಾವುವು? ವೆರಿ ಗುಡ್, ವೆರಿ ಗುಡ್. ಸತ್ಯ. ಸತ್ಯ ಇದು. ಆದರೆ ಅಂತ ಪ್ರಶ್ನೆ ಆಗ್ತದೆ, ನನ್ನ ಕೋಪಕ್ಕೆ ಕಾರಣ ಯಾರು ಮತ್ತೆ ಯಾಕೆ? ಆ ಕೋಪ ಯಾಕೆ? ಅದನ್ನು ತಿಳ್ಕೊಂಡು ನೀವು ಉತ್ತರ ಕೊಡಬೇಕು. ಕಾರಣ ಇರಬೇಕಲ್ಲ ಕೋಪಕ್ಕೆ. ಕೋಪಕ್ಕೆ ಕಾರಣ ಇಲ್ಲದೆ ಕೋಪ ಮಾಡಿಕೊಂಡ್ರೆ ಅದು ಪಾಪಕ್ಕೆ ಸಮಾಧಾನ ಪಡಿಸ್ತಾರೆ. ಕೋಪ ಎಷ್ಟಿದೆಯೋ ಪ್ರೀತಿ ಅಷ್ಟೇ ಇದೆ. ಕೋಪ ಎಷ್ಟಿದೆಯೋ ಅಷ್ಟೇ ಪ್ರೀತಿ ಮಾಡಿದೆ. ಇದ್ದಿದ್ದಂಗೆ ಹೇಳ್ಬಿಡ್ತಾರೆ. ಇದ್ದದ್ದಂಗೆ ಹೇಳ್ತಾರೆ. ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಮಾರ್ಗದರ್ಶನ, ಸಲಹೆ, ಒಳ್ಳೆ ಮಾರ್ಗದರ್ಶನ ನೀಡ್ತಾರೆ. ಈಗ ಗೊತ್ತಿದೆ ಸಾಕು. ನನ್ನನ್ನು ಶೂಲ ಕೇರ್ಸಕ್ಕೆ ಹೋಗ್ಬೇಕು, ಶೂಲ ಕೇರ್ಸ್ಬೇಕು. ಇದೆಲ್ಲದರ ರಿಮೋಟ್ ಯಾರು? ಯೇಸು ಇಲ್ಲದೆ ನಾನು ಯಾರು? ನನ್ನ ರೂಪ ಏನು? ಯೇಸು ಇಲ್ಲ ಅಂದ್ರೆ ದೇವರು. ದೆವ್ವದ ರೂಪಗಳು ಯಾವುವು? ದೆವ್ವದ ರೂಪಗಳು ಯಾವುವು? ಅಸಮಾಧಾನ, ಕೇಳು ಮಾಡೋದು, ಹಾಳು ಮಾಡೋದು, ಕೇಳು ಮಾಡೋದು, ಹಾಳು ಮಾಡುವುದು, ಹೇಳಿ. ದೆವ್ವದ ರೂಪಗಳು ಬೇಗ ಹೇಳ್ಬೇಕು. ಜಗಳ ಮಾಡೋದು, ಜಗಳ ಆಡ್ಕೊಂಡು ಮಾಡೋದು, ಜಗಳ ಮಾಡುವುದು, ಮೋಸ ಮಾಡುವುದು, ಸುಳ್ಳು ಹೇಳುವುದು, ಹೇಳಿ ಬೇಗ ಹೇಳಿ. ಕಳ್ಳತನ ಮಾಡುವುದು, ನಾಟಕ. ಓಹೋ, ನಾಟಕದ ಹೆಸರು? ನಾಟಕದ ಹೆಸರು ಒಳ್ಳೆಯವನಂತೆ ನಾಟಕ ಮಾಡುವುದು,
ಮಾತುಗಳು ಬೈಯೋದು. ಕೆಟ್ಟ ಕೆಟ್ಟ ಮಾತುಗಳನ್ನು ಬೈಯೋದು. ದುರ್ಭಾಷೆ ಉಪಯೋಗಿಸುವುದು, ದುರ್ಭಾಷೆ, ಕೋಪ ಬರೋ ಥರ ಮಾಡೋದು. ಕೋಪ ಬರೋ ಥರ ಮಾಡೋದು. ಪ್ರೇರೇಪಿಸೋದು. ಕುಂದ್ಲೆ ಉಳಿಸೋದು. ಹಾಂ ನಮ್ಗೆ ಈಸಿಯಾಗಿ ಅರ್ಥ ಆಗ್ತದಲ್ಲ ಅಲ್ವಾ? ಸೊ ಎತ್ತಿಕಟ್ಟು, ಎತ್ತಿಕಟ್ಟು, ಕೋಪ ಬರಿಸುವುದು, ಸಾಯಿಸ್ಬಿಡ್ತಾರೆ ಮರಣ ಕೊಡ್ತೀನಿ. ಓ ಸಾಯಿಸ್ಬಿಡ್ತಾನೆ, ಸಾಯಿಸಕ್ಕೂ ರೆಡಿ ಅವನು, ಸಾಯಿಸ್ಬೇಕು ಅವನು. ಅಲ್ಟಿಮೇಟ್ ಗುರಿ ಏನು? ಸಾಯಿಸೋದು. ಸಾಯಿಸೋದು ಹೊರಟೋದು. ಪ್ರೇರೇಪಣೆ ಸಾಯೋದು ಪ್ರೇರೇಪಣೆ. ಅರೆ ಅವನು ಸಾಯಿಸ್ತಾನೆ ಅಂದ್ರೆ ನಿನ್ನ ನೇಣ ಹಾಕೊಂಡಂಗೆ ಮಾಡ್ತಾನೆ, ವಿಷ ಕುಡಿಯಂಗೆ ಮಾಡ್ತಾನೆ, ಬಾವೆ ಬೀಳಂಗೆ ಮಾಡ್ತಾನೆ, ರೈಲ್ ಕಂಬಿ ಕೆಳಗೆ ಮಾಡಂಗೆ ಮಾಡ್ತಾನೆ, ಅವನು ಸಾಯಿಸ್ತಾನೆ. ಪ್ರೇರೇಪಣೆ, ಪ್ರೇರಣೆ ಮಾಡ್ತಾನೆ, ಪ್ರೇರೇಪಿಸ್ತಾನೆ. ಏನಕ್ಕೆ? ಸಾಯುವ ಏನು ಹೋಗ್ತಿದ್ಯಾ, ಏನಾಗಲ್ಲ ನಿನ್ನ ಕೈಯಲ್ಲಿ, ಆಯೋ ಬಲಿಗ್ರಾಮ. ಡಿಸ್ಕರೇಜ್ ಮಾಡಿ, ಡಿಸಪಾಯಿಂಟ್ಗೆ ತಳ್ಳಿ, ಡಿಪ್ರೆಷನ್ಗೆ ತಳ್ಳಿ. ಲಾಸ್ಟ್ ಆನ್ಸರು ಡಿಪ್ರೆಷನ್ ಅಂತಾರೆ. ಕೊನೆಗೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಂ ಹೇಳಿ, ಬೇಗ ಹೇಳಿ. ಕೆಟ್ಟ ದಾರಿಯಲ್ಲಿ ನಡೆಸೋದು. ಕೆಟ್ಟ ದಾರಿಗೆ ನಡೆಸ್ತಾನೆ, ವಾದ ಮಾಡೋದು. ದಾರಿ ಕೆಟ್ಟದು. ಯಾಕಪ್ಪಟ್ಟಿ ಜಾಸ್ತಿ ಆಗ್ತಾ ಇದೆ? ರೈಟ್. ನಾನೇ ಅಂತ ವಾದ ಮಾಡೋದು. ವಾದ ಮಾಡೋದು, ವಾದ ನಾನು ಹೇಳೋದು ಸರಿ. ವಾದಿಸು, ಅಪವಾದ ಹಾಕು, ರೈಟ್. ಬಡ್ಡಿ ಜಾಸ್ತಿ ಆಗ್ತದೆ. ಇದರಲ್ಲಿ ನೀವು ಯಾರು? ಇದರಲ್ಲಿ ನೀವು ಯಾರು? ಯಾವ ದೆವ್ವ ನಿನ್ನೊಳಗೆ ಇದೆ? ಯಾವ ದೆವ್ವದ ರೂಪ ನನ್ನೊಳಗೆ ಇದೆ? ಮಾರ್ಕನ ಸುವಾರ್ತೆಯಲ್ಲಿರೋ ಕೆಲವು ದೆವ್ವದ ರೂಪಗಳನ್ನು ನಿಮಗೆ ತೋರಿಸ್ತೇನೆ ನೋಡಿ. ಓಕೆ, ಮಾರ್ಕನ ಸುವಾರ್ತೆಯಲ್ಲಿರೋ ಕೆಲವು ದೆವ್ವದ ರೂಪಗಳನ್ನು ನೋಡಿ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 17ನೇ ವಚನ. ಮಾರ್ಕ. ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನನ್ನು ನಿನ್ನ ಬಯಲಿಗೆ ಕರ್ಕೊಂಡು ಬಂದೆನು. ಅವನಿಗೊಂದು ಮೂಕ ದೆವ್ವ ಹಿಡಿದಿದೆ. ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆರವುತ್ತದೆ. ಮೌನವಾಗಿರೋದು. ಅಯ್ಯೋ ಜಾಸ್ತಿ ಮಾತಾಡೋದೇ ಇತ್ತು, ಬಾಯೇ ಬಿಚ್ಚಲ್ಲ. ಏನಾನ ಹೇಳು. ಯಾರನ್ನ ನೋಡಿದ್ರೆ ಯಾರನ್ನ ನೋಡಿದ್ರೆ చూడప్ప పాపమ్మ వాళ్ళ పైన ఏమేమో చెప్తారు. మాట్లాడితే నూరే తెచ్చదబ్బా. చాలా మంచోడు. నాటಕ ಯಾರಿಗೂ ಗೊತ್ತಾಗಲ್ಲ ಅವ್ನು ಒಳಗಿರೋದು. ಅದಕ್ಕೆ ಹೇಳ್ತಾರೆ ಸೂಸ್ತೆ ಸುಮ ಎಸ್ತೆ ಠಮ.
ಸೈಲೆಂಟ್, ಅದೇನು ಹೇಳ್ತಾರೆ, ಸೈಲೆಂಟ್ ಕಿಲ್ಲರ್. ಒಟ್ಟೋದು ಚಿಟ್ಟೋದು. ನೋಡಿದ್ದೇವ ಯಾವ ರೂಪದಲ್ಲಿರ್ತಾರೆ. ಈ ದೆವ್ವ ನಮ್ಮಲ್ಲಿದ್ದಾನ. ಇದರ ಆಪೋಸಿಟ್ ದೆವ್ವನೂ ಇದೆ. ಏನು? ಸೈಲೆಂಟ್ ಆಗಿರಲ್ಲ, ಸೈಲೆಂಟ್ ಆಗಿರಲ್ಲ, ರೇಕೊಂಡ್ಬಿಡ್ತದೆ. ರೇಕೊಂಡ್ಬಿಟ್ಟಾಗ ಏನು ಮಾಡ್ತದೆ? ಏನು ಚಿಕ್ಕದಲ್ಲಿ ಎತ್ಕೊಂಡು ಇಲ್ಲೇನೋ ಬೈಬಲ್ ದೆವ್ವ ಇಲ್ಲೋ? ಆ ದೆವ್ವ ನೋಡಿಲ್ಲ. ಹೆಂಗೆ ಏನು ಮಾಡ್ತಾರೆ? ಅದಲ್ಲ, ಗಂಡು ಏನು ಮಾಡ್ತಾ ಇತ್ತು? ಹಾಲು ಬಡಿಸ್ತಾ ಇತ್ತು. ಹಾಲು ಬಡಿಸ್ತಾ ಇತ್ತು, ಕಾಯಗಳು ಮಾಡ್ಕೊಳ್ತಾ ಇತ್ತು. ಏನು ಸಿಕ್ಕಿದ್ರೆ ಅದರಲ್ಲಿ ಹೊಡ್ಕೊಂತ ಇತ್ತು, ಕೂದಲು ಕಿತ್ಕೊಂತ ಇತ್ತು, ಬಟ್ಟೆಗಳು ಹಾಕೊಂತ ಇತ್ತು, ಏನೇನೋ ಏನೇನೋ ಆಪೋಸಿಟ್. ಇದು ನೋಡು ಸೈಲೆಂಟ್ ಆಗಿ ಅಂಥದ್ದೇನು ಮಾಡಲ್ಲ, ಅಂಥದ್ದೇನು ಇಲ್ಲ. ಹಾಗೆ ಲೋಗನೇ ಸೈಲೆಂಟ್గా పనిచేస్తుంది. ఏమన్నా అడుగు, ఏమన్నా అడుగు, ఏమన్నా చెప్పు. మాట్లాడితే ఉసిరే ఉసిరే తీసేయాలి. ಥೂ 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 ಅನ್ಕೊಂಡప్పుడు ಇಟ್ಟು ಸೈಲೆಂಟ್ ಆಗಿ. ಇನ್ನೊಂದು ದೆವ್ವ ಎಲ್ಲ ಉಲ್ಟ, ಎಲ್ಲ ಉಲ್ಟ ಅಲ್ವ? ಇಲ್ಲಿರೋ ದೆವ್ವ ಯಾವುದು? ಸೈಲೆಂಟ್ ದೆವ್ವ. ಎಷ್ಟೋ ಸಾರಿ ಏನು ಕೇಳಿದ್ರು ರಿಪ್ಲೈ ಕೊಡಲ್ಲ, ಸುಮ್ಮನೆ ಇರ್ತಾರೆ. ನೋಡ್ಕೊಟ್ಟು ಬಂದೆ, మాట్లాడకే ఇంత ఇంత అడుగుతా ఉంటాను, నోరు మూసుకొని కూర్చో ఉంటావా? ఏమైంది నోరుకే? కారణం ಏನು? ಯಾವ್ದು ಹೇಳ್ಬಿಟ್ಟಿದ್ದೆ? ನಾವು ಯೋಚನೆ ಮಾಡ್ತೀವಿ, ನನಗೆ ಈ ದೆವ್ವ ಇದೆ, ಇದು ಎಷ್ಟೆಷ್ಟೋ ಏನೇನೋ ಅವತಾರ ಹೇಳಿದ್ರಿ, ಎಷ್ಟೊಂದು ಅವತಾರ. ಇನ್ನೂ ಹಂಗೆ ಕೇಳ್ತಾ ಇದ್ರೆ ಇನ್ನೊಂದು 10 ನಿಮಿಷ ಕೊಟ್ಟರೆ ಈ ಪಟ್ಟಿ ಇಲ್ಲಿಗೆ ಬರುತ್ತೆ, ಆಮೇಲೆ ಇಲ್ಲಿಗೆ ಬರ್ತದೆ, ಆಮೇಲೆ ಎಲ್ಲಿಗೆ ಬೋರ್ಡ್ ತುಂಬೋದು. ಅವ್ರು ಎಲ್ಲಿಗೆ ಹೋಗ್ತಾ ಇರೋದು ನಿಮ್ಮ ಮಕ್ಕಳು? ಯಾರು ಯಾರು? ಹಾಂ, ಅದಾಗ್ತದ? ರೈಟ್. 25 ಆಗ ಎಷ್ಟು ಜನ ಗುಂಪು ಓಡಿ ಹೋಗುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ ಎಲೆ ಕಿವುಡಾದ ಮೂಕ ದೆವ್ವ. ಇನ್ನೊಂದು ದೆವ್ವ ಇದೆ, ಕಿವುಡ. ಆ ದೆವ್ವಕ್ಕೆ ಕಿವುಡು ಕೂಡ ಹೇಳೋದು ಕೇಳ್ತದೆ ಇಲ್ಲ. ಏನನ್ನ ಹೇಳೋ ಕೇಳಿಸ್ತಿರಂಗೆ ಇದ್ದಾರಲ್ಲ ನಿಮ್ಮ ಮನೆಗಳಿಗೆ. ಮಾತಾಡ್ತಾ ಇದ್ರೆ ಒಳ್ಳೆ ಜನ ಇರ್ತಾರೆ, ಮಾತಾಡ್ತಾ ಇದ್ರೆ ಏನೋ ಬಾಯ್ ತೆಗ್ಯ ಏನು ಇವಾಗ ಒದರೋದು ಅವಾಗ ಏನೋ ಏನ ಏನ್ ಬೇಕಾ? ಕಿವುಡುದು ಹೇಳಿದ್ದು ಕಿವಿಗೆ ಹೋಗಲ್ಲ. ಏನು ಮಾಡುತ್ತೆ? ಅದ್ರ ಸರಿಗೆ ಬ್ಲಾಕ್ ಮಾಡುತ್ತೆ.
ವಾಕ್ಯ ವಾಕ್ಯ ಕೇಳೋ ವಾಕ್ಯ ಕೇಳಿಸ್ಕೊಳ್ತೀರಾ? ಅದಕ್ಕೆ ಸ್ವಾಮಿ ಹೇಳಿದ್ದು ಏನಂತ. ಕೇಳಲಿ. ಆಮೇಲೆ ಇನ್ನೇನಿಲ್ಲ ಅಲ್ವಾ. ಇವರು ಕೇಳಿಸ್ಕೊಳ್ತಾರೆ, ಆದರೆ ಕೆಲಸ ಆಗಲ್ಲ. ಆದರೆ ಕಿವುಡು ಮಾಡಕ್ಕೆ ಕಿವುಡು ಮಾಡಕ್ಕೆ ಮೂರನೇದು ಅಲ್ಲೇ ನೋಡು, ಅಲ್ಲೇ ನೋಡು 25 ನೋಡಿ. ಮೊದಲನೇದು ನೀವು 17ನೇ ವಚನ ನೋಡಿ, ದೆವ್ವ ಯಾವುದು? ಎರಡನೇ ದೆವ್ವ ಯಾವುದು? ಮೂರನೇ ದೆವ್ವ ಯಾವುದು? 18ನೇ ವಚನ ಓದಿ. 18ನೇ ವಚನ ಅಲ್ಲೇ ತೋರಿಸ್ತೇನೆ. ಅವನಿಗೊಂದು ಮೂಕ ದೆವ್ವ ಹಿಡಿದದೆ, ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡವುತ್ತದೆ. ಈ ದೆವ್ವ ಏನು ಮಾಡ್ತದೆ? ಕೆಡುತ್ತದೆ. ಕೆಡವುತ್ತದೆ. ಕೆಡವುವ ದೆವ್ವ ಹೆಂಗ್ ಕೆಡುತ್ತದೆ? ಸೈಲೆಂಟ್ ತನ್ನ ಕಿತ್ತಾಕಿ ಏನ್ ಮಾಡುತ್ತೆ? ಕೆಡವುತ್ತದೆ. ರೇಕ್ಸ್ ಬಿಟ್ಬಿಡ್ತದೆ. ರೇಕ್ಸ್ ಬಿಟ್ಬಿಟ್ಟಾಗ ಉಳಿದ ಕೆಲಸ ನಾವು ಮಾಡ್ತಾ ಇರ್ತೀವಿ. ಏನ್ ಮಾಡ್ತಾ ಇರ್ತೀವಿ? ಅಲ್ಲಿ ಕಡಿಯೋದು, ಅಲ್ಲಲ್ಲ, ಏನ್ ಮಾಡ್ತಾ ಇರ್ತೀವಿ? ಅಬ್ಬರ್ಸೋದು, ಒಂದು ಗಂಟೆ ಹೊತ್ತಾದ್ರೂ ಬಾಯಿ ಲಗಿದಿರೋದು ಬೇರೆ, ಇದು ತಗಿಸ್ತದೆ. ಇದೇನ್ ಮಾಡ್ತದೆ? ಕೆಡಿಸ್ತದೆ. ತಗಿಸ್ತದಲ್ಲ, ಕೆಡಿಸ್ತದೆ. ತಗಿಸ್ತದೆ ಬಾಯನ್ನು. ಬಾಯಿ ತೆಗಿಯಕ್ಕೆ ಶುರು ಮಾಡಿದ್ರೆ ಆ ಬಾಯಿ ನಿಲ್ಸಕ್ಕೆ 3 ದಿನ ಬೇಕು, 1 ಅವರ್ ಬೇಕು, 2 ಅವರ್ ಬೇಕು. ಏಮನ್ನ ಸೇರ್ಸ್ಕೊ ಅಂತೇಳಿ ನಮ್ಮ ಮಟ್ಟಿಗೆ ನಾವು ನೋಡಿ ಕೊಟ್ಕೊಂಡು ಜವಾನೆ ಕೊಟ್ಕೊಂಡ ಅವನು ಸೈಲೆಂಟ್గా ఉండేది నువ్వు దైవం. లబ నాకు కొట్టుకునేది అది దైవం. ఇద్దరు దయాలు చేరుకుంటే ఏమైంది? ಕೇಳು. ಕೇಳಿ ಸರ್, ಕೇಳಿ ನಿಜ ರೀ, ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೆ. కరెక్ట్. ఏం కట్టి చెప్తా ఉన్నావా? ಹೌದಲ್ವ? ಹೌದಾ? 2 ದೆವ್ವಗಳು ಮನೆಗಿದ್ರೆ ಏನಾಗ್ತದೆ? ಸಮಾಧಾನ ಇರ್ತದೆ, ಯಹೂದ ರಾಜ್ಯ ಆಗ್ತದೆ. ಸಮಾಧಾನ ಇರ್ತದೆ, ನೆಮ್ಮದಿ ಇರ್ತದೆ, ಶಾಂತಿ ಇರ್ತದೆ, ಸಂತೋಷ ಇರ್ತದೆ. ಯಾಕೆ ನಮ್ಗಿನ್ನೂ ದೇವರು ಜ್ಞಾನ ಕೊಡ್ತಾ ಇಲ್ಲ? ಇದು ದೇವ್ರು ಸೇರ್ಕೊಂಡ್ರು ನಮಗೆ, ಇದನ್ನು ನಾವು ಬಿಡಬೇಕು, ಬಿಡುಗಡೆ ಆಗಬೇಕು. ಇದರಿಂದ ನಾವು ಬಿಡುಗಡೆ ಆಗದೆ ಇದ್ರೆ ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮಲ್ಲಿ ಏನಿರೋಲ್ಲ? ಸಮಾಧಾನ ಇರೋಲ್ಲ, ಪ್ರೀತಿ ಇರಲ್ಲ, ಇನ್ನೊಬ್ರಿಗೆ ಸಂತೈಸುವಂತ ಬುದ್ಧಿ ಇರಲ್ಲ, ಒಳ್ಳೆ ಮಾತನ್ನ ನಾನೇ ಇರಲ್ಲ, ಇನ್ನೆಲ್ಲ ಹೇಳೋದು. ರೇಗಿಸ್ಬಿಡ್ತಾರೆ. ಅವಾಗ ಹೇಳಿದ್ರು ಏನ್ ಮಾಡಿದ್ರೆ ಎತ್ತು ಕಟ್ಬಿಡ್ತದೆ, ರೇಗಿಸ್ಬಿಟ್ಟು ಕೋಪ ಬರ್ತದೆ. ಏನು ಇವೆಲ್ಲ ನೋಡಿದ್ರಿ, ಇಲ್ಲ ಬರ್ಸಿದ್ರಿ. ಜಗಳ ನಡೆಸ್ತದೆ, ಶುರುವಾಗ್ತದೆ, ಜಗಳಗಳು ಶುರುವಾಗ್ತದೆ, ಕೆಡವಿಸ್ತದೆ, ಎತ್ತು ಕಟ್ತದೆ, ಕೋಪ ಬರಿಸ್ತದೆ, ಜಗಳ ಇಟ್ಬಿಟ್ಟು ಆಯ್ತು ನೋಡು,
ಅದು ಹೆಂಗೆ ಕಚ್ಚಾಡ್ತೀನಿ ನೋಡು ಹೆಂಗೆ ನೋಡು ಎರಡು ದೇವುಗಳು ನನಗೆ ಅವಕಾಶ ಇರ್ತಾರ ಕೊಡ್ತೀರಾ ಅದಕ್ಕೆ ಅವಕಾಶ? ಕೊಡ್ತಾರೆ. ಯಾವ ದೇವ ಇದೆ ಇದರಲ್ಲಿ? ನಾನು ಬೆಳಿಗ್ಗೆ ನಾನು ಆಕ್ಚುಲಿ ಅಂದ್ಕೊಂಡದ್ದೇ నేను ಗುರುವಾರ ಹೇಳಿದ್ದೆ ನಾವು ಹೆಂಗೆ ಯೇಸುವಿನಂತೆ ಆಗಬೇಕು. ಇದನ್ನು ಬಿಟ್ಟರೆ ಯೇಸುವಿನಂತೆ ಈ ದೇವಗಳು ಹೋದ್ರೆ ನಾವು ಹೆಂಗಾಗ್ತೀವಿ? ನೀವು ನೆಗೆಟಿವ್ ಏನು ಹೇಳಿದ್ರಿ ಒಂದೇ ನೆಗೆಟಿವ್ ಹೇಳಿ. ಅದಕ್ಕೆ ನಾನು ಇಮಿಡಿಯೇಟ್ ಮಂತ್ರ ಆಗ್ತದೆ. ನೋಡಿ ಬೈಬಲ್ನಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಏ ಸ್ವಾಮಿ ಇವುಗಳನ್ನ ಬಿಡಿಸೋದಕ್ಕೆ ಅವನಿಗೊಬ್ಬರಿಗೆ ಮಾತ್ರ ಸಾಧ್ಯ. ದೆವ್ವನ್ನ ಬಿಡಿಸ್ತದ? ಬಿಡ್ಸಕ್ಕಾಗಲ್ಲ, ಬಿಡಿಸೋದು ಇಲ್ಲ. ಅವನು ಬಿಡಿಸೋ ಉದ್ದೇಶ ಇರಲ್ಲ. ಒಂದು ದೆವ್ವ ರೇಗ್ಕೊಂಡಿದೆ ಅಂದ್ರೆ ಇನ್ನೊಂದು ದೆವ್ವ ಏನ್ ಮಾಡ್ಬೇಕು? ಅನ್ಬಾರ್ದು, ಸೈಲೆಂಟ್ ಆಗಿರ್ಬೇಕು. ಇಮ್ಮಿಡಿಯೇಟ್ ಆಗಿ ದೆವ್ವ ಒಳಗೆ ರೇಗ್ಕೊಂಡು ಒಳಗಿದ್ಕೊಂಡು ಅದು ಎತ್ಕಟ್ಕೊಳ್ಳಿ. ಮೂವನು ಏನು ಸುಮ್ಮನೆ ಹೇಳು ನಮ್ಮ ಅಪ್ಪನ ವಿಷಯ ಇರ್ತದೆ ನೋಡ, ಅಪ್ಪನಮ್ಮನ ವಿಷಯ ಇರ್ಬೇಡ, ಶುರು ಮಾಡ್ಕೊ. ಫಿಟ್ಟಿಂಗ್ ಇರ್ತದೆ ಒಂದು. ಹೆಂಗ್ ಮಾಡ್ತವೆ ದೇವುಗಳ ಕೆಲಸ ಅಂತ? ಮನೆಯಲ್ಲಿ ವಾತಾವರಣ ಕೆಡಿಸ್ಲಿಕ್ಕೆ, ಮನೆಯಲ್ಲಿ ಅಸಮಾಧಾನ ತರಲಿಕ್ಕೆ, ಅಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಹೇಗೆ ಕೆಲಸ ಮಾಡ್ತಾನೆ? ಇದು ದೇವರ ರೂಪಗಳು. ನನಗೆ ಸ್ನಾನ ಮಾಡ್ತಾ ಇದ್ದೆ, ವಾಕ್ಯ ಓದಿದ್ದೆ ಬೆಳಿಗ್ಗೆ. ಅಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಸ್ನಾನ ಮಾಡ್ತಾ ಬೇರೆ ಸಹಾಯ ಮಾಡ್ತಿದ್ದಾಗ ಏನೋ ಡಿಫ್ರೆಂಟ್ ರೂಪ್ಸ್ ಇದ್ದಾವೆ ಇಲ್ಲಿ. ಆವಾಗ ನನ್ನ ಬಗ್ಗೆ ಯೋಚನೆ ಮಾಡಿದೆ, ನನ್ನ ರೂಪಗಳೇನು, ನನ್ನ ಅವತಾರಗಳೇನು? ಈ ಮಧ್ಯೆ ದೇವರ ಅವತಾರಗಳು ಕೂಡ ಇದೆ ಅಥವಾ ರೂಪಗಳು ಕೂಡ ಇದೆ. ದೇವರ ರೂಪಗಳು ಯಾವುದೋ? ಪ್ರೀತಿ, ಸಮಾಧಾನ, ಶಾಂತಿ, ದಯೆ, ಕನಿಕರ, ಉಪಕಾರ, ಈ ಮೂರು ರೂಪಗಳನ್ನು ಜ್ಞಾಪಕ ಮಾಡ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಜಾಸ್ತಿ ಈ ರೂಪಕ್ಕಿಂತಲೂ ಈ ರೂಪನೇ ಜಾಸ್ತಿ. ದೇವರ ಆಸೆ ಏನಪ್ಪ ಅಂದ್ರೆ ನಾವು ಈ ರೂಪ ದೇವರಂತೆ ಆಗಬೇಕು ಅನ್ನೋದು ದೇವರ. ನಮ್ಮಲ್ಲಿ ದೆವ್ವ ನೋಡ್ಲಿಕ್ಕೆ ದೇವರಿಗೆ ಇಷ್ಟ ಇಲ್ಲ. ನಮ್ಮನ್ನ ದೇವರಂತೆ ನೋಡಿ, ನನ್ನಂತೆ ಅದಕ್ಕೆ ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು. ಜಾಸ್ತಿ ಅಸ್ತಿತ್ವದಲ್ಲಿ ಕ್ರಿಯೆಯಲ್ಲಿ ಇರೋದು, ಶಾಂತಿಯಲ್ಲಿರೋದು ಕ್ರಿಯೆ. 20ನೇ ವಚನ. ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಏನ್ ಮಾಡ್ತಾ ಇದೆ? ಒದ್ದಾಡಿಸ್ತದೆ, ಕೆಡುತ್ತದೆ, ಒದ್ದಾಡಿಸ್ತದೆ, ಕಾಟ ಕೊಡ್ತದೆ, ಕಾಡಿಸುವುದು, ಕಾಟ ಕೊಡುವುದು. ದೇವರು ಸ್ವಲ್ಪ ಕಾಟ ಕೊಡುವುದು. ಒದ್ದಾಡಿಸ್ತದೆ, ಎಂಡ್ತದೆ, ರಕ್ತ ಈರ್ತದೆ.
ಅದಕ್ಕೆ ಅದರಲ್ಲಿ ಖುಷಿ. ನಿನಗೆ ಕಾಟ ಕೊಡುವುದು ಅದಕ್ಕೆ ಆನಂದ. ಯೋಚನೆ ಮಾಡೋಣ. ಯೇಸು ಸ್ವಾಮಿ ಯಾರಿಗಾದ್ರೂ ಕಾಟ ಕೊಟ್ಟಿದ್ದನ್ನು ಒಂದು ಎಕ್ಸಾಂಪಲ್ ತೋರಿಸಿ. ಯೇಸು ಸ್ವಾಮಿ ಯಾರನ್ನಾದ್ರೂ ಎತ್ಕೊಟ್ಟಿದ್ದು ಒಂದು ಎಕ್ಸಾಂಪಲ್ ತೋರಿಸಿ ಬೈಬಲ್ನಲ್ಲಿ. ಹೇಳಿ. ಯೇಸು ಸ್ವಾಮಿ ಆಶೆ ಏನಂದ್ರೆ ನನ್ನ ರೂಪ ಇವುಗಳಲ್ಲಿ ಇರಬೇಕು. ತಿರ್ಗಿ ಅಲ್ಲೇ ವಾಪಸ್ ಕರ್ಕೊಂಡು ಬರ್ತಾನೆ. ದೆವ್ವ ತಗೊಂಡು ಬಂದು ನೀವು ದೆವ್ವಗಳಲ್ಲಿ ನನ್ನ ರೂಪಕ್ಕೆ ಬರಬೇಕು. ನನ್ನ ರೂಪದ ನನ್ನಂಗಾಗ್ಬೇಕು ನೀವು. ಓಕೆ, ನನ್ನ ಪಾಯಿಂಟ್ ವಾಪಸ್ ಬಂದಿದೆ. ಇವತ್ತಿನ ವಾಕ್ಯದಿಂದ ತಿರುಗಿ ವಾಪಸ್ ಎಲ್ಲಿಗೆ ಬಂದಿದ್ದೇವೆ? ದೇವರಂತೆ ದೆವ್ವದಂತೆ ಅಲ್ಲ. ಅದು ಯೇಸು ಸ್ವಾಮಿಯ ಆಸೆ ನಮ್ಮ ವಿಚಾರದಲ್ಲಿ. ನಾವು ಮಾರ್ಪಡಬೇಕು, ನಾವು ಬದಲಾಗಬೇಕು. ವರ್ಷಗಳು 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 ಕಲಿತಾ ಇದೆ. ಎಷ್ಟು ವರ್ಷದಿಂದ ವಾಕ್ಯಗಳನ್ನು ನಾವು ಕೇಳ್ತಾ 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 ಯಾವ ದೆವ್ವ ನನ್ನಿಂದ ನಾನು ಓಡಿಸಿದ್ದೇನೆ. ಇಲ್ಲಿ ನೋಡಿ, ಯೋಚನೆ ಮಾಡಿ. ಯಾವ ದೆವ್ವ ನನ್ನೊಳಗೆ ಕೆಲಸ ಮಾಡ್ತಾ ಇದೆ, ಕಾಟ ಕೊಡ್ತದೆ. ಹೋದ ಮುಂದೆ 20. ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಡಾಡಿದನು. ಏನ್ ಮಾಡ್ತಾ ಇದೆ? ನೊರೆ ಸುರಿಸುವಂತೆ ನೋಡಿ, ಹೆಂಗ್ ಕಾಟ ಕೊಡ್ತದೆ. ನೊರೆ ಅದನ್ನು ನೋಡಿದ ಕೂಡಲೇ ನಮ್ಗೆ ಏನನ್ಸ್ತದೆ ಹೇಳಿ? ಅವನ್ನ ಬಿಡಿಸ್ಕೊಂಡವ್ರು ನೋಡಿದ್ದೀರಾ? ಎಂಥವ್ರಿಗೂ ಕೂಡ ಅಯ್ಯೋ ಅನ್ನಿಸ್ದೆ ಇರಲ್ಲ. ಬಿಡಿಸ್ತಾ ಇರ್ತದೆ. ಆ ಬಿಡಿಸ್ದಾಗ ಅವನನ್ನ ಏನಾಗ್ತದೆ ಅವನಿಗೆ ಅರಿವೇ ಇರಲ್ಲ. ಅವನನ್ನು ನೊರೆ ಸುರಿಸುವಷ್ಟು ಅವನನ್ನು ಕಾಡಿಸ್ತದೆ. ಎಷ್ಟು ಕಾಟ ಕೊಟ್ಟದ್ದು ನೋಡಿ. ಅಷ್ಟೇ ಅಲ್ಲ, ಏನ್ ಮಾಡ್ತಾ ಇದೆ? ನೊರೆ ಸುರಿಸುತ್ತಾ ಹೊರಡಾಡುವಂತೆ ಮಾಡ್ತದೆ, ನೆಲಕ್ಕೆ ಬೀಳುವಂತೆ ಮಾಡ್ತದೆ, ಒದ್ದಾಡಿಸುತ್ತದೆ. ಇದೆಲ್ಲವೂ ಕೂಡ ಒಂಥರ ಕ್ರೂರತನವಾಗಿ ನಡ್ಕೊಳ್ತದೆ. ಅಲ್ಲಿ ಅದಕ್ಕೆ ಪ್ರೀತಿ, ದಯೆ, ಅಯ್ಯೋ, ಕನಿಕರ ಅನ್ನೋದೇನು ಇರಲ್ಲ. ಅಲ್ಟಿಮೇಟ್ ಆಗಿ ಅದ್ರ ಗುರಿ ಏನು? ಹಾಳು ಮಾಡಬೇಕು, ಸಾಯಿಸಬೇಕು, ಬಾಧಿಸಬೇಕು. ಅದರ ಇಂಟೆನ್ಷನ್ನೇ ಸರಿ ಇಲ್ಲ. ಅದರ ಮೂಲತಃ ಅದರ ಆಲೋಚನೆನೇ ಸರಿ ಇಲ್ಲ. ಕೇಡು ಮಾಡೋದೇ ಅದರ ಆಲೋಚನೆ. ಹೀಗೆ ಯೋಚನೆ ಮಾಡಿ, ಯಾವ ದೆವ್ವ ನನ್ನ ಮನೆಯಲ್ಲಿ ಇಂಥ ವಾತಾವರಣವನ್ನು ಸೃಷ್ಟಿ ಮಾಡಿದೆ, ನಿರ್ಮಾಣ ಮಾಡಿದೆ? ನನ್ನೊಳಗಿರುವಂಥ ಯಾವ ದೆವ್ವ ಸಮಾಧಾನವನ್ನು ಕೆಡಿಸಿಬಿಟ್ಟಿದೆ, ನೆಮ್ಮದಿಯನ್ನು ಕೆಡಿಸಿಬಿಟ್ಟಿದೆ, ಸಂತೋಷ ಹೋಗಿದೆ ನಮ್ಮ ಕುಟುಂಬದಲ್ಲಿ? ಎಷ್ಟು ಹೋಗ್ಲಿಲ್ಲ ಅವಾಗ ಲೆಕ್ಕ ಹಾಕಿ. ನಮ್ಮ ಮನೆಯಲ್ಲಿ ಎಷ್ಟು ಹೋಗ್ಲಿದ್ದಾವೆ? ಹೇಳಿದ ಮಾತು ಕೇಳಲ್ಲ, ಇಷ್ಟ ಬಂದಂಗೆ ನಡೆಯೋದು, ಗೌರವ ಕೊಡಲ್ಲ, ಮರ್ಯಾದೆ ಕೊಡಲ್ಲ. ಅದಕ್ಕೆ ಮರ್ಯಾದೆ ಕೊಡೋದೇ ಬರಲ್ವೇ? ಅದಕ್ಕೆ ಮರ್ಯಾದೆ ಅನ್ನೋದೇ ಗೊತ್ತಿಲ್ವೇ? ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ವೇ? ಅದಕ್ಕೆ
ದೆವ್ವ ಬಿಟ್ಟೋಗಿದೆ? ಎಷ್ಟು ಜನಕ್ಕೆ ನೀವು ನೊರೆ ಬರೆಸ್ತಾ ಇದ್ದೀರಿ? ಎಷ್ಟು ಜನಕ್ಕೆ ಕಾಟ ಕೊಡ್ತಾ ಇದ್ದೀರಿ? ಎಷ್ಟು ಜನಕ್ಕೆ ಕೆಡುತ್ತಾ ಇದ್ದೀರಿ? ನೀವು ಕುಟುಂಬಗಳಲ್ಲಿ, ಸಂಸಾರದಲ್ಲಿ ಎಷ್ಟು ಸಮಾಧಾನ ಕೆಲ್ಸ್ಕೊಂಡಿದ್ದೀರಿ? ಎಷ್ಟು ನೆಮ್ಮದಿ? ಯಾವಾಗ ದೆವ್ವ ಹೋಗೋದು? ಇನ್ನೇನು ಬೈಬಲ್ ಓದೋದು? ಇನ್ನೇನು ಪ್ರಾರ್ಥನೆ ಮಾಡೋದು? ಇನ್ನೇನು ವಾಕ್ಯ ಓದೋದು? ಇನ್ನೇನು ಸಭೆಯಲ್ಲಿ ಏನು ನೀವು ಕ್ರೈಸ್ತರನ್ನೋದು ಏನು ಅರ್ಥ? ಯೇಸುವಿನಂತೆ ಆಗಬೇಕಲ್ಲ, ಯೇಸುವಿನ ರೂಪ ನಮಗೆ ಬರಬೇಕಲ್ಲ. ನಾಳೆ ಯೇಸು ಸ್ವಾಮಿ ಬಂದಾಗ ನಾನು ನಿಮಗೆ ಕೂಗಿ ಕೂಗಿ ಮಾತಾಡಿ ಹೇಳ್ದಲ್ಲ, ನೀವು ನನ್ನಂಗೆ ಆಗಬೇಕು ಅಂದರೆ ಎಷ್ಟಾಗಿದೆ ಅಂತ ಕೇಳಿದ್ರೆ ಏನಿರ್ತೀನಿ? ನನ್ನನ್ನು ಸೇರಿಸಿ ಹೇಳ್ತಾ ಇರೋದು, ನನ್ನನ್ನು ಒಳಗೊಂಡು ಮಾತನಾಡ್ತಾ ಇರೋದು, ನಾನು ನಿಮ್ಮನ್ನು ಬಿಟ್ಟು ಮಾತನಾಡ್ತಾ ಇರೋದು. ನಾನು ಅದನ್ನೇ ಹೇಳ್ತೀನಲ್ಲ, ಬೆಳಿಗ್ಗೆ ನಾನು ಅದಕ್ಕೆ ಬೇರೆ ನೀತಿ ಅಂತ ಹೇಳ್ತಲ್ಲ, ಗುರುವಾರ ಮಾತಾಡ್ತೀನಿ ಅಂತ, ಬೆಳಿಗ್ಗೆ ದೇವದ ಮೂಲಕ ಮಾತಾಡ್ತೀನಿ. ನಾವು ಯೋಚನೆ ಮಾಡಿ ಹೆಂಗೆ ಕೆಲಸ ಮಾಡ್ತೀವಿ? ನಾವು ಯೋಚನೆ ಮಾಡಿ, ನಾವು ವಾಕ್ಯನ 26ನೇ ವಚನ. ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು. ಆ ಹುಡುಗನು ಸತ್ತ ಹಾಗೆ ಬಿದ್ದಿದ್ದರಿಂದ ಅದು ಸಲೀಸಾಗಿ ಹೋಗಲ್ಲ. ಅದು ಸಲೀಸಾಗಿ ಇದ್ದಾಗೂ ನಿಮ್ಮನ್ನ ಬಾಧಿಸ್ತದೆ, ಪೀಡಿಸ್ತದೆ, ಕಾಡಿಸ್ತದೆ, ಚಿತ್ರಾನ್ನ ಮಾಡ್ತದೆ. ಹೋಗುವಾಗೂ ಸಲೀಸಾಗಿ ಬಿಟ್ಟು ಹೋಗಲ್ಲ, ಫಿಟ್ಟಿಂಗ್ ಇಟ್ಬಿಟ್ಟು ಹೌದು. ನೋಡಿ ಏನ್ ಮಾಡ್ತಾ ಇದೆ? ಅಬ್ಬರಿಸಿ ಅಬ್ಬರಿಸ್ತದೆ. ಬಿಟ್ಟು ಹೋಗ್ಬೇಕಲ್ಲ, ನಾನು ಓಡಿಸ್ತೀವ. ಆಮೇಲೆ ಏನ್ ಮಾಡ್ತದೆ? ಒದ್ದಾಡಿಸ್ತದೆ. ಸುಧಾರಿಸ್ಕೋಬೇಕಾಗ್ತದೆ, ನಾವು ಸುಧಾರಿಸ್ಕೋಬೇಕಾಗ್ತದೆ. ಮನೆಯಲ್ಲಿ ಆ ದೆವ್ವ ಈಗ ನೀವೇ ಯೋಚನೆ ಮಾಡಬೇಕು. ನೀನೇ ದೆವ್ವನೋ, ನಿನ್ನ ಗಂಡೇ ದೆವ್ವನೋ, ನಿನ್ನ ಮಕ್ಕಳೇ ದೆವ್ವನೋ, ಇಲ್ಲ ಮಕ್ಕಳ ದೃಷ್ಟಿಯಲ್ಲಿ ಅಪ್ಪ ಅಮ್ಮನೇ ದೆವ್ವನೋ? ನೀವೇ ವ್ಯತ್ಯಾಸ ಮಾಡಬೇಕು. ಯಾವ ದೆವ್ವ ಮನೆಯಲ್ಲಿ ಈ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ? ಯಾವ ದೆವ್ವ ನಿಮ್ಮಲ್ಲಿ ಸಮಾಧಾನವನ್ನು ಕೆಡಬಿಟ್ಟಿದೆ? ಈ ಯಾವ ದೆವ್ವ ನಿಮ್ಮನ್ನ ನೆಮ್ಮದಿಯನ್ನು ಹಾಳು ಮಾಡಿಬಿಟ್ಟಿದೆ? ಪ್ರಿಯ ಸಹೋದರ ಸಹೋದರಿ, ದೇವರಾಜ ಏನು ಹೇಳಿ? ದೇವರಂತೆ ಅದಾಗ ಬಿಡಲ್ಲ, ಅವನ ಸಲೀಸಾಗೆ ಬಿಡಲ್ಲ. ಆಗ್ಬಿಟ್ರೆ ಏನಾಗ್ತದೆ? ದೇವರಂತಾದ್ರೆ ಏನಾಗ್ತದೆ? ಸಮಾಧಾನ ಜಾಗ ಇರಲ್ಲ ಅವನಿಗೆ. ಅಲ್ಲಿ ಸಮಾಧಾನ ಇರ್ತದೆ, ಅಲ್ಲಿ ಪ್ರೀತಿ ಇರ್ತದೆ, ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಅನುಸರಿಸ್ಕೊಂಡು ಹೋಗ್ತೀವಿ, ನಾವು ತಾಡ್ಕೊಂಡು ಹೋಗ್ತೀವಿ, ಸಹಿಸ್ಕೊಳ್ತೀವಿ ಒಬ್ರಿಗೊಬ್ರು. ಏನು ತಿರುಗಿ ಬೀಳಕ್ಕೆ ಹೋಗಲ್ಲ, ಉಲ್ಟಾ ಮಾತಾಡಲ್ಲ, ಅವಿಧೇಯರಾಗಲ್ಲ. ಸೊ ಲಾಟ್ ಆಫ್ ಚೇಂಜ್. ಎಂಟೈರ್ ವಾತಾವರಣ ಚೇಂಜ್ ಆಗ್ತದೆ ರೀ. ಅದಾಗಬಾರ್ದು ಅನ್ನೋದೇ ಅವನಿಗೆ ಕೆಲಸ ಮಾಡೋದು. ಅವನ ಉದ್ದೇಶನೇ ಸರಿ ಇಲ್ಲ, ನಡೆಯಲ್ಲಲ್ವಾ ಅವನಿಗೆ, ಅದಕ್ಕೆ ಬಾಧೆ. ಅದಕ್ಕೆ ಬಾಧೆ. ಪ್ರಿಯ ಸಹೋದರ ಸಹೋದರಿ, 26ನೇ ವಚನ. ಬಿಟ್ಟು ಹೋಯಿತು. ಆ ಹುಡುಗನು ಸತ್ತ ಹಾಗೆ. ಅದು 18 ಅವನಿಗೊಂದು ಮೂಗ ದೆವ್ವ ಹಿಡಿದದೆ, ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡವುತ್ತದೆ. ಆಗ ಅವನು ನೊರೆ ಸುರಿಸುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ. ಗೊತ್ತಾಗ್ತದಲ್ಲ, ಬಂದಾಗ ಕುಗ್ಗಿ ಹೋಗ್ತಾ ಇರ್ತಾನೆ. ಏನು ಬಲ ಇದೆ, ಹೌದು, ವಿಷಕ್ಕಿದೆ.
ಅಷ್ಟು ದಬ್ಬಾಳಿಕೆ ಮಾಡುತ್ತೆ, ಅಷ್ಟು ದೌರ್ಜನ್ಯ ಮಾಡುತ್ತೆ, ಅಷ್ಟು ಓವರ್ಲುಕ್ ಮಾಡುತ್ತೆ. ಆಯಿತು, ನಾವು ಯೋಚನೆ ಮಾಡೋಣ ಪ್ರಿಯ ಸಹೋದರ ಸಹೋದರಿ, ಯೇಸುವಿನಂತ ಆಡಲ್ವಾ ಅಥವಾ ಇನ್ನು ದೆವ್ವಕ್ಕೆ ನಮ್ಮಲ್ಲಿ ನಾನು ನೆನೆಸ್ತೇನೆ. ನನ್ನೊಟ್ಟಿಗೆ ಬೆಳಗ್ಗೆ ದೇವರು ಮಾತನಾಡಿದ ದೇವರು ಇದ್ರ ಮೂಲಕ ನಿಮ್ಮ ಹತ್ರ ಕೂಡ ಮಾತನಾಡ್ತಾ ಇದ್ದಾನೆ ಅಂತ ನಾನು ನೆನೆಸ್ತೇನೆ. ಕಾರಣ ಯೇಸು ಸ್ವಾಮಿ ಆಚೆ ಯೇಸುವಿನಂತೆ ನಮ್ಮನ್ನ ಮಾಡ್ಬೇಕಂತ, ನಾವು ಯೇಸುವಿನಂತೆ ಆಗ್ಬೇಕು ಅಂತ. ಕುಟುಂಬಗಳಲ್ಲಿ ಸಮಾಧಾನ ಇರಬೇಕು, ಕುಟುಂಬದಲ್ಲಿ ಪ್ರೀತಿ ಇರಬೇಕು, ಕುಟುಂಬದಲ್ಲಿ ನೆಮ್ಮದಿ ಇರಬೇಕು, ಕುಟುಂಬಗಳಲ್ಲಿ ಸಂತೋಷ ಇರಬೇಕು, ಕುಟುಂಬಗಳಲ್ಲಿ ನಿಜವಾಗಿಯೂ ನಮ್ಮನ್ನು ನೋಡುವಾಗ ಜನರು ಇಷ್ಟಪಡಬೇಕು. ನಮ್ಮ ವಿಚಾರದಲ್ಲಿ ಇಷ್ಟಪಡಬೇಕು. ಯೋಚನೆ ಮಾಡೋಣ ಪ್ರಿಯ ಸಹೋದರ ಸಹೋದರಿ, ದೇವರು ಮಾತನಾಡ್ತಾ ಇರುವಾಗ ದೇವರ ಮಾತಿಗೆ ವಿಧೇಯರಾಗಿ ಯೇಸುವಿನಂತೆ ಆಗುವ ದಿಕ್ಕಿನಂತ ಹೆಜ್ಜೆ ಆಗ್ತದೆ. ವರ್ಷಗಳು ಕಳೀತಾ ಇದೆ. ವರ್ಷಗಳು ಕಳೆದಂತೆಲ್ಲ ನಮ್ಮ ಜೀವನದಲ್ಲಿ ನಾವು ಮಾರ್ಪಾಟ ಆಗಬೇಕು, ಬದಲಾವಣೆ ಆಗಬೇಕು. ದೆವ್ವದಂತೆ ನಾವು ಬಿಹೇವ್ ಮಾಡಬಾರ್ದು. ದೆವ್ವದ ನಡವಳಿಕೆ, ದೆವ್ವದ ಚಟುವಟಿಕೆ ನಮ್ಮಲ್ಲಿರಬಾರ್ದು. ಕೊನೆಗೆ ಹಾಳಾಗ್ತದೆ, ಎಲ್ಲ ಹಾಳಾಗ್ತದೆ. ಮನೇನೂ ಹಾಳಾಗ್ತದೆ, ಮನುಷ್ಯನೂ ಹಾಳಾಗ್ತಾನೆ. ಮನಸ್ಸು ಹಾಳಾದ್ಮೇಲೆ ಮನೇನೂ ಹಾಳಾಗುತ್ತೆ, ಮನುಷ್ಯನೂ ಹಾಳಾಗ್ತದೆ. ದೇವರು ನಮಗೆ ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ವಿವಿಧ ದೆವ್ವದ ರೂಪಗಳೆಲ್ಲರ ಮೂಲಕ ನಿನ್ನ ಮತ್ತೆ ಮಾತನಾಡ್ತಾರೆ. ನಾವು ದೆವ್ವದಂತಿರಬಾರದು, ಯೇಸುವಿನಂತೆ ಆಗ್ಬೇಕು. ಬಹಳ ದಿವಸದಿಂದ ನಿನ್ನಂತೆ ಆಗ್ಬೇಕು ಅಂತ ನಮ್ಮನ್ನ ಬೋಧಿಸ್ತಾ ಇದ್ದೇವೆ. ನಾವೇಬೇಕು ಅನ್ನೋದೇ ನಿನ್ನ ಆಶೆ ಅಲ್ಲಪ್ಪ. ನೀನು ಈ ಲೋಕಕ್ಕೆ ಬರುವಾಗ ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ಈ ಲೋಕದಲ್ಲಿ ನಿನ್ನಂತೆ ನಾವು ನಡ್ಕೊಳ್ದೇ ಇದ್ರೆ, ನಿನ್ನಂತೆ ಜೀವಿಸದೇ ಇದ್ರೆ, ನಿನ್ನಂತೆ ನುಡಿಯದೇ ಇದ್ರೆ, ನಿನ್ನಂತೆ ಆಲೋಚನೆ ಮಾಡದೇ ಇದ್ರೆ, ನಿನ್ನಂತೆ ನಮ್ಮ ಬದುಕಿಲ್ಲದೆ ಹೋದ್ರೆ ದೇವರೇ ಖಂಡಿತವಾಗಿ ನಾವು ನಿನ್ನ ಜೊತೆ ಬರೋದೇ ಇಲ್ಲ. ದಯಮಾಡಿ ಇಷ್ಟೆಲ್ಲ ವರ್ಷಗಳಿಂದ ವಾಕ್ಯ ಕೇಳ್ತೇವೆ, ವರ್ಷಗಳಿಂದ ಆರಾಧನೆಗೆ ಬರ್ತೇವೆ, ವರ್ಷಗಳಿಂದ ಬೈಬಲ್ ಓದ್ತೇವೆ, ವರ್ಷಗಳು ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಹೇಳ್ತೇನೆ. ಕೊನೆಗೆ ನೀವು ಯಾರೋ ನನಗೆ ಗೊತ್ತಿಲ್ಲ. ನನ್ನ ಸ್ವಾಮಿ ಅಂದ್ರೆ ನಿಜ, ಆದರೆ ನಿಮ್ಮ ಹೃದಯ ನನ್ನಿಂದ ದೂರವಾಗಿದೆ. ನೀವು ಮಾತಿನಿಂದ ನನ್ನನ್ನು ಸನ್ಮಾನಿಸಿದ್ರೆ ಅಷ್ಟೇ. ನಿಮ್ಮ ಹೃದಯವೋ ನನಗೆ ದೂರವಾಗಿದೆ, ಕಠಿಣವಾಗಿದೆ. ಆ ದುಸ್ಥಿತಿಯನ್ನ ನಾವು ಯಾರು ಅನುಭವಿಸಿದಂತೆ ಅಯ್ಯ ಕೃಪೆ ತೋರಿಸಪ್ಪ ಎಂಬುದಾಗಿ ಕೇಳ್ತಾರೆ. ಮಾತನಾಡಿದಕ್ಕಾಗಿ ವಂದಿಸ್ತೇವೆ, ಎಚ್ಚರಿಸಿದಕ್ಕಾಗಿ ವಂದಿಸ್ತೇವೆ. ಇನ್ನಷ್ಟು ಆಳಕ್ಕೆ ಆ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವ ಗ್ರಹಿಕೆ, ತಿಳುವಳಿಕೆ, ಆ ವಿವೇಚನೆಯ ಆತ್ಮನ ನಮಗೆ ಕೊಡಿಸುವ. ದುರಾತ್ಮನ ಎಲ್ಲ ಶಕ್ತಿಗಳನ್ನು, ನಮ್ಮ ಕುಟುಂಬದಲ್ಲಿರುವಂಥ, ನಮ್ಮೊಳಗೆ ಇರುವಂಥ ದೆವ್ವಗಳನ್ನ ಏಸಯ್ಯ ನೀನು ಹೇಗೆ ಆ ಮೂಕ ದೆವ್ವವನ್ನ, ಕಿವುಡ ದೆವ್ವವನ್ನ, ಆ ಬಾಧಿಸುವ, ಆ ಕಾಟ ಕೊಡುವ, ಆ ನೊರೆಗಳಿಂದ ಗುರುತಿಸುವ ಮನುಷ್ಯನನ್ನ ಸ್ವಾಮಿ ಹಿಂಸೆ ಪಡಿಸಿ ಹಾಳು